ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ, ತರಗತಿಯ ವಿಶೇಷತೆ ಏನಪ್ಪಾ ಅಂತಂದ್ರ ನಮ್ಮ ಶಿಕ್ಷಕಾಕಾಂಕ್ಷಿಗಳಿಗೆ ಒಂದು ಉತ್ತಮವಾದಂತ ಅವಕಾಶ. ಎಲ್ಲರೂ ದಿನದಿಂದ ಕಾಯ್ತಾ ಇದ್ರಿ ಯಾವಾಗ ಟೀಚರ್ ಕಾಲ್ಫಾರ್ಮ್ ಆಗತ್ತೆ ಅಂತ ಹೇಳಿ. ಸೊ ಕ್ಷಣಗಣದಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ದಯವಿಟ್ಟು ನೀವು ಇದರ ಸದುಪಯೋಗ ಪಡ್ಕೊಳ್ರಿ. ಜಿ ಪಿ ಎಸ್ ಟಿ ಅಲ್ಲಿ ಪತ್ರಿಕೆ 2 ಅಂತ ಬರುತ್ತೆ, ನಮ್ಮ ಮೆಥಡ್ ಪೇಪರ್. ಅದರಲ್ಲಿ 100 ಮಾರ್ಕ್ಸ್ ರೈಟಿಂಗ್ ಪೇಪರ್ ಇರುತ್ತೆ. ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂತದ್ದು, ಅಬ್ಜೆಕ್ಟಿವ್ ಬಿಟ್ಟು ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂತ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಲ್ಲೇ ನಮಗೆ ಜಾಸ್ತಿ ಸ್ಕೋರ್ ಅನ್ನು ಮಾಡ್ಬೇಕಾಗಿರುವಂತದ್ದು. ಅದಕ್ಕೆ ಉಪಯೋಗವಾಗುವಂತ ತುಂಬಾ ಕ್ಲಾಸಸ್ಗಳು ಎಲ್ಲ ನೋಡಿರ್ತೀರಿ. ಬಟ್ ಇಲ್ಲಿ 6 to 10th ಬುಕ್ ಅನ್ನ ರೆಫರ್ ಮಾಡಿ ಅದರಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ಇವಾಗ ಮಾಡ್ತಾ ಇದ್ದೀನಿ. ಅದರಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು ಅಂತಕ್ಕಂಥದ್ದು 6ನೇ ತರಗತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಟಾಪಿಕ್ ಒಳಗೆ ನೋಡ್ರಿ ಯಾವ ರೀತಿಯಾಗಿ ಬರ್ತದೆ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. 3 ರಿಂದ 4 ಅಂಕ ಮತ್ತೆ 4 ರಿಂದ 5 ಅಂಕಗಳು ಇರುತ್ತೆ ಕ್ವಶನ್. ಅದನ್ನ ಯಾವ ರೀತಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಅದನ್ನು ಕೂಡ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನೋಡೋದಾದ್ರೆ, ನೋಡ್ಲಿ ಮೊದಲನೇದಾಗಿ ಗ್ಲೋಬ್ ಮತ್ತು ನಕಾಶೆಗಳು ಅಂತಕ್ಕಂಥದ್ದು. ಗ್ಲೋಬ್ ಮತ್ತು ನಕಾಶೆಗಳು ಅಂತ ಹಾಗಾದ್ರೆ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ನೀವು ಕೇಳಬಹುದು. ಗ್ಲೋಬ್ ಮತ್ತು ನಕಾಶೆಗಳು. ಗ್ಲೋಬ್ ಅಥವಾ ಮಾದರಿಯ ಗೋಳದ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಕ್ವಶನ್ ಕೇಳಬಹುದು. ಗ್ಲೋಬ್ ಅಥವಾ ಮಾದರಿ ಗೋಳದ ಲಕ್ಷಣಗಳು ಯಾವ್ಯಾವು ನೋಡಿ. ಯಾವ ರೀತಿಯಾಗಿ ಲಕ್ಷಣಗಳು ಇರ್ತವೆ. ಈ ರೀತಿಯಾಗಿ ನೀವು ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಅಥವಾ ಡಾಟ್ ಹಾಕಿ ಬರಿಬಹುದು. ಬಟ್ ಮಾರ್ಕ್ ನಂಬರ್ ಹಾಕಿದ್ರೆ ಸೊ 2 ಮಾರ್ಕ್ಸಿಗೆ 4 ಪಾಯಿಂಟ್, 3 ಮಾರ್ಕ್ಸಿಗೆ 6 ರಿಂದ 7 ಪಾಯಿಂಟ್ ಬರೆದ್ರೆ ಅವರಿಗೆ ಇಷ್ಟು ಪಾಯಿಂಟ್ ಬರ್ದಿದ್ದಾನೆ ಅಂತ ಎಫೆಕ್ಟಿವ್ ಆಗಿ ಕಾಣುತ್ತೆ. ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ ಆದಂತ ಪ್ರಕಾರದಲ್ಲಿ ನಂಬರ್ ಹಾಕಿನೇ ಬರೆಯೋದು ತುಂಬಾ ಉತ್ತಮ. ಹಾಗಾಗಿ ನೋಡ್ರಿ, ಗ್ಲೋಬ್ ಅದರ ಲಕ್ಷಣ ಯಾವ್ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಬರಬೇಕು ಅಂತಂದ್ರೆ, ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಗ್ಲೋಬ್ ಅಂತಕ್ಕಂಥದ್ದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ. ಭೂಮಿ ಯಾವ ರೀತಿಯಾಗಿ ಗೋಳಾಕಾರವಾಗಿದೆ ಅದರ ಆಕಾರವನ್ನು ಇದು ನೈಜ ರೂಪದಲ್ಲಿ ತೋರಿಸುತ್ತೆ. ನಕಾಶೆಗೆ ಸಮತಟ್ಟಾದದ್ದಲ್ಲ. ನಕಾಶೆಯಾಗೆ ಸಮತಟ್ಟಾದದ್ದಲ್ಲ ಅಂದ್ರೆ ನಕಾಶೆಯಂತೆ ಅದು ಸಮತಟ್ಟಾಗಿಲ್ಲ, ಅದು ಗೋಳಾಕಾರವಾಗಿದೆ ಅಂತಕ್ಕಂಥದ್ದು. ಇದೊಂದು ಸರಳವಾದ ಕಲಿಕಾ ಉಪಕರಣ. ಇದೊಂದು ಸರಳವಾದ ಕಲಿಕಾ ಉಪಕರಣ ಅಂತಕ್ಕಂಥದ್ದು. ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಯಬಹುದು. ಭೂಮಿಯ ಮೇಲೆ ಇರ್ತಕ್ಕಂಥ ಹಲವಾರು ಪರಿಕಲ್ಪನೆಗಳು, ವಾತಾವರಣ, ಹವಾಮಾನ, ಉಷ್ಣಾಂಶ, ಈ ರೀತಿಯಾಗಿ ಹಲವಾರು ಭೌಗೋಳಿಕ ಪರಿಕಲ್ಪನೆಗಳು ಕೂಡ ತಿಳಿದುಕೊಳ್ಳಬಹುದು. ಇದು ಈ ರೀತಿಯಾಗಿ ಒಂದು ಗ್ಲೋಬ್ ಮಾದರಿಯ ಲಕ್ಷಣಗಳೇನು ಅಂತ ಏನಾದ್ರು ಕೇಳಿದ್ರೆ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನಾವು ಬರೀಬೇಕು. ಗ್ಲೋಬ್ ಇದು ಒಂದು ಭೂಮಿಯ ಚಿಕ್ಕ ಮಾದರಿಯಾಗಿದೆ. ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ. ಇದು ನಕಾಶೆಯಂತೆ ಸಮತಟ್ಟಾದದ್ದಲ್ಲ. ಇದೊಂದು ಸರಳ ಕಲಿಕಾ ಉಪಕರಣ. ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳಬಹುದು ಅಂತಕ್ಕಂಥದ್ದು ಇದು ಗ್ಲೋಬ್ ಮತ್ತು ನಕಾಶೆಯ ಗ್ಲೋಬ್ನ ಲಕ್ಷಣ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದೆ ನೋಡೋಣ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಗ್ಲೋಬ್ ಅಥವಾ ಗೋಳದ ಉಪಯೋಗಗಳೇನು. ಈ ಹಿಂದೆ ನೋಡಿದ್ದು ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಮುಂದೆ ನೋಡೋದಾದ್ರೆ ಗ್ಲೋಬ್ದ ಉಪಯೋಗಗಳು, ಗೋಳದ ಉಪಯೋಗಗಳೇನು, ಅದನ್ನ ಯಾವ ರೀತಿಯಾಗಿ ನಾವು ಉಪಯೋಗವನ್ನ ಮಾಡ್ಕೊಳ್ತೀವಿ ಅಂತ ನೋಡೋದಾದ್ರೆ, ಇಲ್ಲಿ ಕೂಡ 6 ಪಾಯಿಂಟ್, ಸುಮಾರು 2 ಕ್ವಶನ್ ಕೇಳಿದ್ರೆ 3 ರಿಂದ 4 ಪಾಯಿಂಟ್ ಬರೀರಿ. ಇಲ್ಲ 3 ಮಾರ್ಕ್ಸ್ ಕೇಳಿದ್ರೆ ಇದನ್ನ 6 ಪಾಯಿಂಟ್ ಮೇಲೆ ಬರೀಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ, ಗ್ಲೋಬ್ನ ಉಪಯೋಗಗಳೇನು. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕ. ಭೂಮಿಯ ಆಕಾರ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ತಿಳಿಯಲು ಗ್ಲೋಬ್ ಸಹಾಯ ಮಾಡುತ್ತೆ. ಭೂಮಿಯ ಮೇಲಿನ ಖಂಡ, ಸಮುದ್ರ, ಸಾಗರಗಳ ಸನ್ನಿವೇಶಗಳು, ಗಾತ್ರ, ಆಕಾರ ತಿಳಿಯಲು ಸಹಾಯಕ. ಭೂಮಿ ಮೇಲೆ ಇರ್ತಕ್ಕಂತಹ ಖಂಡಗಳು, ಸಮುದ್ರಗಳು, ಸಾಗರಗಳ ಗಾತ್ರ ಮತ್ತು ಅವುಗಳ ಆಕಾರವನ್ನು ತಿಳಿಯಲು ಸಹಾಯ ಮಾಡುತ್ತೆ. ಅಕ್ಷಾಂಶ ಮತ್ತು ರೇಖಾಂಶದಿಂದ ಸ್ಥಳಗಳು, ನಿಖರವಾದ ಸನ್ನಿವೇಶ ಮತ್ತು ರಾಜಕೀಯ ಗಡಿಯನ್ನು ತಿಳಿಯಲು ಸಹಾಯಕ. ಅಕ್ಷಾಂಶ ಮತ್ತು ರೇಖಾಂಶದಿಂದ ನಿಖರವಾದಂತಹ ಸ್ಥಳ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ
ಭೂ ಅಕ್ಷ ವಾಲುವಿಕೆ, ಭೂಮಿಯ ಚಲನೆಗಳು ಮತ್ತು ಅವುಗಳ ಪರಿಣಾಮಗಳನ್ನು ತಿಳಿಯಲು ಸಹಾಯಕ. ಭೂಮಿ ಯಾವ ರೀತಿಯಾಗಿ ಓರೆಯಾಗಿ ವಾಲಿಕೊಂಡಿದೆ, ಜೊತೆಗೆ ಅದರ ಚಲನೆ ಏನು, ಅದರ ಚಲನೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ತಿಳಿಯಲು ಇದು ಸಹಾಯಕ ಮಾಡುತ್ತೆ. ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಲು ಇದು ಸಹಾಯಕ ಮಾಡುತ್ತೆ. ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ ಮತ್ತು ದ್ವೀಪಗಳು, ನದಿ, ಹುಲ್ಲುಗಾವಲು, ಹಲವಾರು ವಿಷಯಗಳ ಬಗ್ಗೆ ತಿಳಿಯಲು ಇದು ಸಹಾಯವನ್ನು ಮಾಡುತ್ತೆ. ಹಾಗಾದ್ರೆ ಗ್ಲೋಬ್ನ ಉಪಯೋಗ ಏನು, ಗೋಳದ ಉಪಯೋಗ ಏನಪ್ಪಾ ಅಂತಂದ್ರೆ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕ, ಭೂಮಿಯ ಮೇಲಿನ ಖಂಡ, ಸಮುದ್ರ, ಸಾಗರಗಳು ಮತ್ತು ಸನ್ನಿವೇಶಗಳ ಗಾತ್ರ ಮತ್ತು ಆಕಾರವನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಅಕ್ಷಾಂಶ ಮತ್ತು ರೇಖಾಂಶದಿಂದ ಸ್ಥಳಗಳು, ನಿಖರವಾದ ಸನ್ನಿವೇಶ ಮತ್ತು ರಾಜಕೀಯ ಗಡಿಯನ್ನು ತಿಳಿಯಲು ಸಹಾಯ ಮಾಡುತ್ತೆ. ಜೊತೆಗೆ ಭೂಮಿಯ ಅಕ್ಷವಾಲುವಿಕೆ, ಭೂಮಿಯ ಚಲನೆಗಳು ಮತ್ತು ಅವುಗಳ ಪರಿಣಾಮವನ್ನು ತಿಳಿಯಲು ಸಹಾಯ ಮಾಡುತ್ತೆ. 5. ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಜೊತೆಗೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು ಮತ್ತೆ ನದಿ, ಹುಲ್ಲುಗಾಲು ಈ ರೀತಿಯಾದಂತಹ ಹಲವಾರು ವಿಷಯಗಳನ್ನು ತಿಳಿಯಲು ಗ್ಲೋಬ್ ನಮಗೆ ಉಪಯೋಗವಾಗುವಂಥದ್ದು. ಹೌದಾ? ಇದು ಗ್ಲೋಬ್ನ ಉಪಯೋಗವನ್ನು ನೋಡಿದ್ವಿ. ಹಾಗಾದ್ರೆ ಭೌಗೋಳಿಕ ಸಂಕೇತಗಳು ಅಂದ್ರೆ ಯಾವ ರೀತಿಯಾಗಿ ಸಂಕೇತಗಳನ್ನು ಸೂಚಿಸ್ತೀವಿ? ಭೌಗೋಳಿಕವಾಗಿ ನಾವು ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಹಲವಾರು ಬಣ್ಣಗಳಿಂದ ಅಲ್ಲಿ ಚಿತ್ರಗಳನ್ನ ಹಾಕಿರ್ತಾರೆ. ಒಂದೊಂದು ಈಗ ನಾವು ಈ ತರ ಕೊಟ್ಟಿದ್ರೆ ಇಲ್ಲಿ ಒಳಗಡೆ ಕೊಟ್ಟು ಹಿಂಗ್ ಕೊಟ್ರೆ ರಸ್ತೆ ಅಂತ ತಿಳ್ಕೊತೀವಿ. ಈ ರೀತಿಯಾಗಿ ಒಂದು ಇದು ಸಂಕೇತವನ್ನು ಕೊಟ್ಟಿದ್ರೆ ವಿದ್ಯುತ್ ಕಂಬ ಅಂತ ತಿಳ್ಕೊತೀವಿ. ಹೌದಾ? ಮತ್ತೆ ಈ ರೀತಿಯಾಗಿ ಚಿತ್ರವನ್ನ ಕೊಟ್ರೆ ಅಲ್ಲಿ ನಾವು ವಿಮಾನವನ್ನು ನೋಡ್ತೀವಿ. ಈ ರೀತಿಯಾಗಿ ಚಿತ್ರವನ್ನು ಕೊಟ್ರೆ ವಿಮಾನವನ್ನು ನೋಡ್ತೀವಿ. ಈ ರೀತಿಯಾದಂತಹ ಚಿತ್ರವನ್ನು ಕೊಟ್ರೆ ಹಡಗುಯಾನ ಅಂತ. ಈ ರೀತಿಯಾಗಿ ಸಂಕೇತಗಳು, ಹಲವಾರು ಸಂಕೇತಗಳಿಂದ ನಾವು ಭೌಗೋಳಿಕ ಸಂಕೇತವನ್ನು ನೋಡಬಹುದು. ಮ್ಯಾಪ್ ನಲ್ಲಿ ಈ ರೀತಿಯಾಗಿ ನೋಡ್ತೀವಿ. ಹಾಗಾದ್ರೆ ಏನೇನು ಸಂಕೇತಗಳು, ಯಾವ ಸಂಕೇತ ಯಾವ ಬಣ್ಣಗಳಿಂದ ಕರೀತಾರೆ ಅನ್ನೋ ನೋಡೋದಾದ್ರೆ, ನೀಲಿ ಬಣ್ಣ ಏನನ್ನ ಸೂಚಿಸುತ್ತೆ ಅಂದ್ರೆ ಜಲಭಾಗಗಳನ್ನು ತಿಳಿಸುತ್ತೆ. ನೀಲಿ ಬಣ್ಣ ಜಲಭಾಗಗಳನ್ನು ತಿಳಿಸುತ್ತೆ ಅಂದ್ರೆ ನೀರಿನಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶವನ್ನ ನೀಲಿ ಭಾಗ ತಿಳಿಸುತ್ತೆ ಬಣ್ಣ. ಹಸಿರು ಬಣ್ಣ ಏನ್ ತಿಳಿಸುತ್ತಪ್ಪ ಅಂದ್ರೆ ಮೈದಾನ ಮತ್ತು ತಗ್ಗು ಪ್ರದೇಶವನ್ನು ತಿಳಿಸುತ್ತೆ. ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ತಿಳಿಸುತ್ತೆ. ಕಂದು ಬಣ್ಣ ಏನನ್ನು ಸೂಚಿಸುತ್ತೆ ಅಂದ್ರೆ ಬೆಟ್ಟಗಳು ಮತ್ತು ಪರ್ವತಗಳಿಂದ ಕೂಡಿದ ಕಡಿಮೆ ಎತ್ತರದ ಪ್ರದೇಶ. ಕಂದು ಬಣ್ಣದಲ್ಲಿರ್ತಕ್ಕಂಥದ್ದು ಬೆಟ್ಟಗಳು ಮತ್ತು ಪರ್ವತಗಳಿಂದ ಕೂಡಿರ್ತಕ್ಕಂತಹ ಕಡಿಮೆ ಎತ್ತರದ ಪ್ರದೇಶವನ್ನು ತಿಳಿಸುತ್ತೆ. ಕಡುಕಂದು ಬಣ್ಣ ಏನು ತೋರಿಸುತ್ತೆ ಅಂದ್ರೆ ಎತ್ತರದ ಪರ್ವತ ಶಿಖರಗಳನ್ನು ಇದು ತಿಳಿಸುತ್ತೆ. ಎತ್ತರದ ಪರ್ವತ ಶಿಖರಗಳನ್ನು ಇದು ಸಂಕೇತವನ್ನಾಗಿ ಸೂಚಿಸುತ್ತೆ. ಹಾಗಾದ್ರೆ ಬಿಳುಪು ಮತ್ತು ನೆರಳೆ ಅಂತಕ್ಕಂಥದ್ದು, ಬಿಳಿ ಅಥವಾ ನೆರಳೆ ಬಣ್ಣ ಏನನ್ನು ಸೂಚಿಸುತ್ತೆ ಅಂದ್ರೆ ಹಿಮದಿಂದ ಆವೃತವಾಗಿರ್ತಕ್ಕಂತಹ ಪ್ರದೇಶ. ಹಿಮದಿಂದ ಆವೃತವಾದಂತಹ ಪ್ರದೇಶ. ಗೆರೆಗಳು ರಸ್ತೆ, ರೈಲು, ವಾಯುಮಾರ್ಗ, ಹಲವಾರು ಇತ್ಯಾದಿ ವಸ್ತುಗಳನ್ನ ತಿಳಿಯಲು ಸಹಾಯಕ ಮಾಡುತ್ತೆ. ಈ ರೀತಿಯಾಗಿ 6 ಬಣ್ಣಗಳು ನಮಗೆ ಹಲವಾರು ಸಂಕೇತಗಳ ಜೊತೆಗೆ ನಾವು ನೋಡ್ತೀವಿ. ಮ್ಯಾಪ್ ಅಲ್ಲಿ ಮತ್ತೆ ನಾವು ಅಟ್ಲಾಸ್ ಅಲ್ಲಿ ನೋಡ್ಬೇಕಾದ್ರೆ ಈ ರೀತಿಯಾಗಿ ಬಣ್ಣಗಳನ್ನ ಅಲ್ಲಿ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಭೌಗೋಳಿಕ ಸಂಕೇತಗಳು ಯಾವ್ಯಾವು ಅಂತಕ್ಕಂಥದ್ದು ಏನಾದ್ರು ಪ್ರಶ್ನೆ ಬಂದ್ರೆ ಇದಕ್ಕೆ ನೀಲಿ ಬಣ್ಣ ಜಲಭಾಗಗಳನ್ನು ಸೂಚಿಸುತ್ತೆ, ಹಸಿರು ಬಣ್ಣ ಮೈದಾನ ಮತ್ತು ತಗ್ಗು ಪ್ರದೇಶ, ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳಿಂದ ಕೂಡಿದ ಕಡಿಮೆ ಎತ್ತರದ ಪ್ರದೇಶ, ಕಡು ಕಂದು ಬಣ್ಣ ಅಂತಂದ್ರೆ ಎತ್ತರದ ಪರ್ವತಗಳು, ಬಿಳುಪು ಅಥವಾ ನೇರಳೆ ಬಣ್ಣ ಅಂದ್ರೆ ಹಿಮದಿಂದ ಆವೃತವಾದ ಪ್ರದೇಶ, ಗೆರೆಗಳು ಅಂದ್ರೆ ರಸ್ತೆ, ರೈಲು ಮಾರ್ಗ, ವಾಯುಮಾರ್ಗ ಈ ರೀತಿಯಾದ ಹಲವಾರು ವಿಷಯಗಳನ್ನು ತಿಳಿಸಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ನಕ್ಷೆ ಅಥವಾ ನಕಾಶೆಗಳೆಂದ್ರು ಹೀಗೆ ಹಿಂದೆ ನೋಡಿರ್ತಕ್ಕಂಥದ್ದು ಗ್ಲೋಬ್ ಅಥವಾ ಗೋಳದ ಆಕಾರ. ಈಗ ನಕ್ಷೆಗಳು ಮತ್ತೆ ಅದರಿಂದ ಉಪಯೋಗ ಏನು, ಅದರಲ್ಲಿ ಪ್ರಕಾರಗಳು ಯಾವನ್ನು ನೋಡೋದಾದ್ರೆ ನೋಡ್ಲಿ. ಹಾಗಾದ್ರೆ ನಕ್ಷೆ ಅಂದ್ರೆ ಏನು? ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಸೆ. ಭೂಮಿಯ ಪೂರ್ಣ ಅಥವಾ ಅರ್ಧ ಭಾಗವನ್ನ ಸಮತಲದ ಆಕಾರದ ಮೇಲೆ ಅಳತೆ ಮಾಡ್ಲಿಕ್ಕೆ ಅನುಕೂಲವಾಗುವಂತ ರೂಪಿಸುವ ಒಂದು ಆಕೃತಿಯನ್ನ ನಾವು ನಕಾಶೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳುವ ಸಾಧ್ಯತೆಗಳು ನಕ್ಷೆಯ ವಿಧಗಳು ಯಾವ್ಯಾವು ಅಂತಕ್ಕಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ನಕ್ಷೆಯ ವಿಧಗಳು ಯಾವ್ಯಾವು? ಮಾಪಕ ಆಧಾರಿತ ನಕ್ಷೆಗಳು, ಅದರೊಳಗೆ ಮತ್ತೆ 1-2 ಪ್ರಕಾರ ಬರುತ್ತೆ. ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಕ್ಕಂಥದ್ದು. 1ನೇ ಆಕಾರ ಅದರ ಪ್ರಕಾರ ಯಾವುದು? ಮಾಪಕ ಆಧಾರಿತ ನಕ್ಷೆ ಅಂದ್ರೆ ಮಾಪನದ ಆಧಾರದ ಮೇಲೆ ನಕ್ಷೆಗಳನ್ನು ಮಾಡ್ತೀವಿ. ಅದರಲ್ಲಿ ಯಾವ್ದಂದ್ರೆ 1ನೇದು ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತೆ 2ನೇದು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಕ್ಕಂಥದ್ದು. ಹಾಗಾದ್ರೆ ಉದ್ದೇಶ ಆಧಾರಿತ ನಕ್ಷೆಗಳು ಅಂತ ಬರುತ್ತೆ.
ಉದ್ದೇಶ ಆಧಾರಿತ ನಕ್ಷೆಗಳೊಳಗೆ ಮತ್ತೆ 3 ಪ್ರಕಾರ: ಸ್ವಾಭಾವಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳು ಮತ್ತು ಹಂಚಿಕೆ ನಕ್ಷೆಗಳು ಅಂತಕ್ಕಂಥದ್ದು 3 ರೀತಿಯಾದಂತಹ ನಕ್ಷೆಗಳ ಪ್ರಕಾರಗಳು. ಒಟ್ಟು 7 ಪ್ರಕಾರದ ನಕ್ಷೆಗಳು ಬರ್ತವೆ. ಅಂದ್ರೆ ಒಂದು ಮಾಪಕ ಆಧಾರಿತ ಅದರೊಳಗೆ 2, ಮಾಪಕ ಆಧಾರಿತದೊಳಗೆ 2, ಮತ್ತೆ ಉದ್ದೇಶ ಆಧಾರಿತದೊಳಗೆ 3, 5 ಪ್ರಕಾರದ ನಕ್ಷೆಗಳನ್ನು ನೋಡ್ತೀವಿ. ಹಾಗಾದ್ರೆ ನಾವು ನಕ್ಷೆಯ ವಿಧಗಳನ್ನು ಕೇಳಿದ್ರೆ ಇವು 5ರಿಂದ 7 ಪಾಯಿಂಟ್ ಬರೆದ್ರೆ ತುಂಬಾ ಅನುಕೂಲ. ಈ ರೀತಿಯಾಗಿ ಡಿವೈಡ್ ಮಾಡಿ ಬರೆದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಆನ್ಸರ್. ಡೈರೆಕ್ಟ್ ಆಗಿ ಬರೀಬಹುದು. ಮಾಪಕ ಆಧಾರಿತ ನಕ್ಷೆಗಳು, ದೊಡ್ಡ ಪ್ರಮಾಣದ ನಕ್ಷೆಗಳು, ಚಿಕ್ಕ ಪ್ರಮಾಣದ ನಕ್ಷೆಗಳು, ಉದ್ದೇಶ ಆಧಾರಿತ ನಕ್ಷೆಗಳು, ಸ್ವಾಭಾವಿಕ ನಕ್ಷೆ, ಈ ರೀತಿಯಾಗಿ ಬರೀಬಹುದು. ಬಟ್ ನಾವು ಮೇನ್ ಬರ್ದು ಅದರಲ್ಲಿಗೆ ಮತ್ತೆ ಯಾವ ಪ್ರಕಾರ ಅಂತ ಬರ್ತಂದ್ರೆ ಫುಲ್ ಎಫೆಕ್ಟಿವ್ ಆಗಿರುತ್ತೆ ಆನ್ಸರ್. ಸ್ವಲ್ಪ ಈ ತರ ಬರೆಯಲಿಕ್ಕೆ ಏನಾದ್ರು ಪ್ರಶ್ನೆಗಳನ್ನು ಕೇಳಿದ್ರೆ ಈ ತರ ಬರೀಲಿಕ್ಕೆ ಪ್ರಯತ್ನವನ್ನ ಮಾಡಿ, ತುಂಬಾ ಅನುಕೂಲವಾಗುತ್ತೆ. ಹಾಗಾದ್ರೆ ನೋಡ್ರಿ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸದಾ ನೋಟಿಫೈ ಆಗಿರಿ. ಮತ್ತೆ ಬರ್ತಕ್ಕಂತ ಮುಂದೆ ಎಕ್ಸಾಮಿಗೆ ತುಂಬಾ ಅನುಕೂಲಕರವಾದಂತಹ ಪ್ರತಿಯೊಂದು ಕ್ಲಾಸ್ ಅನ್ನ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇದ್ರ ನೀವು ಉಪಯೋಗನ ಪಡ್ಕೊಂಡ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ನಕ್ಷೆಯ ಮೂಲಾಂಶಗಳು ಅಂತಕ್ಕಂಥದ್ದು. ನಕ್ಷೆಯ ಮೂಲಾಂಶಗಳು ಏನು? ನಕ್ಷೆಯ ಮೂಲಾಂಶಗಳು ಯಾವ ಯಾವ ಅಂಶಗಳನ್ನ ಒಳ್ಕೊಂಡಿರುತ್ತೆ? ಒಂದು ನಕ್ಷೆಯನ್ನ ರೆಡಿ ಮಾಡ್ಬೇಕಾದ್ರೆ, ಒಂದು ನಕಾಶೆಯನ್ನ ರೆಡಿ ಮಾಡಬೇಕಾದ್ರೆ ಯಾವ ಯಾವ ಅಂಶವನ್ನು ಅವರು ಗಮನದಲ್ಲಿ ಇಟ್ಕೊಂಡು ರೆಡಿ ಮಾಡ್ತಾರೆ ಅಂತ ನೋಡೋದಾದ್ರೆ, ನೋಡಲಿ ನಕ್ಷೆಯ ಮೂಲಾಂಶಗಳು ಯಾವುದು ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ, ಶೀರ್ಷಿಕೆ ಅಥವಾ ತಲೆಬರಹ, ಹೆಡ್ಲೈನ್ ಅಂತ ಕರಿತೀವಿ. ಶೀರ್ಷಿಕೆ ಅಥವಾ ತಲೆಬರಹ, ಮಾನಕ, ಮಾನಕ ಅಂದ್ರೆ ಅಳತೆ, ಅಕ್ಷಾಂಶ ಮತ್ತು ರೇಖಾಂಶಗಳು, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತಕ್ಕಂಥದ್ದು, ದಿಕ್ಕು, ದಿಕ್ಕುಗಳು, ಸೂಚಿ ಅಂದ್ರೆ ಅದನ್ನ ಸೂಚಿಸುವಂತಹ ಮಾಪನಗಳನ್ನ ಇಲ್ಲಿ ಬದ್ಧತೆ. ಒಂದು ಮ್ಯಾಪ್ ರೆಡಿ ಆಗ್ಬೇಕಂದ್ರೆ ಈ 5 ಅಂಶಗಳು ತುಂಬಾ ಮುಖ್ಯವಾಗುವಂತದ್ದು. ಹಾಗಾಗಿ ನಕ್ಷೆಯ ಮೂಲಾಂಶಗಳು ಯಾವ್ಯಾವಪ್ಪ ಅಂತಂದ್ರೆ ಶೀರ್ಷಿಕೆ ಅಥವಾ ತಲೆಬರಹ ಅಂತ ಕರಿತೀವಿ, ಮಾನಕ ಅಂತ ಕರಿತೀವಿ, ಜೊತೆಗೆ ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು ಮತ್ತು ಸೂಚಿ. ಈ ರೀತಿಯಾಗಿ ನಾವು ನಕ್ಷೆಯ ಮೂಲಾಂಶಗಳನ್ನು ನೋಡ್ತೀವಿ. ಹಾಗಾದ್ರೆ ನಕ್ಷೆಯ ಉಪಯೋಗಗಳು ಯಾವ್ಯಾವು? ನಕ್ಷೆ ಅಥವಾ ನಕಾಶೆ ಅಂತ ಕರಿತೀವಿ. ನಕ್ಷೆಯ ಉಪಯೋಗಗಳು ನೋಡ್ರಿ, ನಗರ, ಜಿಲ್ಲೆ, ರಾಜ್ಯ, ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ಸ್ಥಳಗಳ ನಿರ್ದೇಶನ ತಿಳಿಯಲು ಸಹಾಯಕ. ನಕ್ಷೆ ಉಪಯೋಗ ಅಂದ್ರೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ಸ್ಥಳಗಳ ಬಗ್ಗೆ ತಿಳಿಯಲು, ಮಾಹಿತಿಯನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಭೌತಿಕ ಲಕ್ಷಣಗಳಾದ ಪ್ರಸ್ಥಭೂಮಿ, ಪರ್ವತ, ಪ್ರಸ್ಥಭೂಮಿ, ಪರ್ವತ, ಮರುಭೂಮಿ, ತೀರ ಪ್ರದೇಶ, ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಾಯಕ ಮಾಡುತ್ತೆ. ನೋಡ್ಲಿ, ಭೂಮಿಯ ಭೌತಿಕ ಲಕ್ಷಣಗಳಾದ ಪ್ರಸ್ಥಭೂಮಿ, ಪರ್ವತ, ಮರುಭೂಮಿ, ತೀರ ಪ್ರದೇಶ ಮತ್ತು ದ್ವೀಪಗಳನ್ನು ತಿಳಿಯಲು ಸಹಾಯ ಮಾಡುತ್ತೆ. ಪ್ರದೇಶಗಳ ಸಾರಿಗೆ ಸಂಪರ್ಕವನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಒಂದು ಪ್ರದೇಶ ಮತ್ತು ಇನ್ನೊಂದು ಪ್ರದೇಶಗಳ ಸಾರಿಗೆ ಸಂಪರ್ಕವನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಪ್ರವಾಸಿಗರಿಗೆ ಮಾರ್ಗದರ್ಶನ, ಟೂರಿಸ್ಟ್ಗೆ ಇದು ಒಂದು ಗೈಡ್ಲೈನ್ಸ್ ಆಗಿರ್ತಕ್ಕಂಥದ್ದು. ಪ್ರವಾಸಿಗರಿಗೆ ಮಾರ್ಗದರ್ಶನ ಒಂದು ಪ್ರಮುಖ ಬೋಧನಾ ಕಲಿಕೆ ಸಾಧನಗಳಾಗಿದೆ. ನೋಡಲಿ, ಒಂದು ಪ್ರಮುಖ ಬೋಧನಾ ಕಲಿಕೆಯ ಸಾಧನ ಟೀಚಿಂಗ್ ಗೈಡ್ಸ್ ಅಂತ ಕರಿತೀವಿ, ಟೀಚಿಂಗ್ ಗೈಡ್ಸ್ ಅಂತ ಕರಿತೀವಿ. ಯುದ್ಧ ಹಾಗೂ ರಕ್ಷಣೆಯ ಸಮಯದಲ್ಲಿ ಸೈನಿಕರಿಗೆ ಸಹಾಯ, ಯುದ್ಧ ಹಾಗೂ ರಕ್ಷಣೆಯ ಸಮಯದಲ್ಲಿ ಸೈನಿಕರಿಗೆ ಸಹಾಯ. ಈ ರೀತಿಯಾಗಿ ನಕ್ಷೆಯ ಉಪಯೋಗಗಳನ್ನ ನೋಡ್ತೀವಿ. ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ನಿರ್ದೇಶಗಳನ್ನು ತಿಳಿಯಲು ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರ ಪ್ರದೇಶ ಮತ್ತು ದ್ವೀಪಗಳನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಪ್ರದೇಶಗಳ ಸಾರಿಗೆ ಸಂಪರ್ಕಗಳನ್ನು ತಿಳಿಯಲು ಸಹಾಯಕ ಮಾಡುತ್ತೆ. ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತೆ. ಒಂದು ಪ್ರಮುಖ ಬೋಧನಾ ಕಲಿಕಾ ಸಾಧನವಾಗಿದೆ. ಯುದ್ಧ ಹಾಗೂ ರಕ್ಷಣೆಯ ಸಮಯದಲ್ಲಿ ಸೈನಿಕರಿಗೆ ಸಹಾಯವನ್ನ ಮಾಡುತ್ತೆ. ಈ ರೀತಿಯಾಗಿ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತ ಅದರಲ್ಲಿ ನಕಾಶೆಗಳು ಮತ್ತು ಗ್ಲೋಬ್ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡಿದ್ವಿ. ತುಂಬಾ ಈಸಿ ಆಗಿರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾದ್ರೆ ಅಲ್ಲಿ ಕ್ವಶನ್ ಗೆ ಆನ್ಸರ್ ಬರೀಬೇಕಂದ್ರೆ ಪರ್ಫೆಕ್ಟ್ ಆಗಿ ಎಕ್ಯುರೇಟ್ ಆನ್ಸರ್ ಅನ್ನು ಬರೆಯೋದು ಕಲಿಬೇಕಾಗತ್ತೆ. ನಾವು ಗೆಸ್ ಮೇಲೆ ಬರೆದ್ರೆ ಅಲ್ಲಿ ನಮಗೆ ಸಂಪೂರ್ಣವಾದಂತಹ ಅಂಕಗಳು ಸಿಗೋದು ಡೌಟ್. ಪರ್ಫೆಕ್ಟ್ ಆದಂತಹ ಕನ್ಫರ್ಮ್ ಆಗಿರ್ತಕ್ಕಂಥ ಉತ್ತರವನ್ನ ಬರೀಬೇಕಾಗುತ್ತೆ. ಈ ರೀತಿಯಾಗಿ ಪಾಯಿಂಟ್ಸ್ ಮಾಡ್ಕೊಂಡ್ಬಿಟ್ಟು ನಂಬರ್ ಟು ನಂಬರ್ ಹಾಕಿ ಬರ್ದಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದರ ಉಪಯೋಗನ ಪಡ್ಕೊಡ್ರಿ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಬೇಕಾದ್ರೆ ಬುಕ್ ಅಲ್ಲಿ ಕೂಡ ತೆಗೆದುಕೊಳ್ಬಹುದು. ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟಿದ್ದೀನಿ. ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.